ರೇಡಿಯೇಷನ್ ಜಾಸ್ತಿ ಟೈಮಲ್ಲಿ ಆಪರೇಷನ್ ಆದಮೇಲೆ ಇಲ್ಲಾಂದರೆ ಕೀಮೊಥೆರಪಿ ಆದಮೇಲೆ ಕಾಯಿಲೆ ವಾಪಸ್ ಬರಬಾರ್ದು ಅನ್ನೋ ರೇಡಿಯೇಷನ್ ಕೊಟ್ಟಿರ್ತಾರೆ. ಯಾಕಂದರೆ ಆಪರೇಷನ್ ಮಾಡ್ತಾ ಇದ್ದಾಗ ಆ ಡಾಕ್ಟ್ರಿಗೆ ಏನು ಕಣ್ಣಲ್ಲಿ ಕಾಣಿಸುತ್ತೆ ಅದನ್ನು ತೆಗೆದುಬಿಡ್ತಾರೆ. ಪ್ರಾಬ್ಲಿ ಸ್ವಲ್ಪ 2 ಸೆಂಟಿಮೀಟರ್ ಮಾರ್ಜಿನ್ನು ಕೊಟ್ಟಿರ್ತಾರೆ. ಆದ್ರೇನು ಈ ಸ್ಲೀಪರ್ ಸೆಲ್ಸ್ ಥರ ಸಮ್ಟೈಮ್ಸ್ ಅಲ್ಲಿ ಕ್ಯಾನ್ಸರ್ ಸೆಲ್ಸ್ ಮಲ್ಕೊಂಡಿರ್ಬೋದು. ಅದು ಯಾವಾಗ ಚೆನ್ನಾಗೆ ಎನ್ವಿರಾನ್ಮೆಂಟ್ ಚೆನ್ನಾಗಿ ಆಗಿಬಿಟ್ರೆ ಆವಾಗ ಬೆಳೆದು ವಾಪಸ್ ಬರಬಹುದು. ಆ ಜಾಗಕ್ಕೆ ರೇಡಿಯೇಷನ್ ಕೊಟ್ರೇ ಅದು ವಾಪಸ್ ಬರದೇ ಇರಲಿಲ್ಲ ಆದರೆ ತಡೆಗಟ್ಬೋದು. ಒಂದು ಇವಾಗ ಲಿಂಫೋಮಾ ಅಂತ ಹೇಳ್ತಾರೆ. ಆ ಜಾಗದಲ್ಲಿ ಬರೀ ಕೀಮೊಥೆರಪಿ ಕೊಟ್ಟಿರ್ಬೋದು, ಬಟ್ ಯಾವ ಜಾಗದಲ್ಲಿ ತುಂಬ ಕಾಯಿಲೆ ದೊಡ್ಡದಾಗಿರುತ್ತೋ ಆ ಜಾಗದಲ್ಲಿ ರೇಡಿಯೇಷನ್ ಕೊಟ್ಟರೆ ಅಲ್ಲಿಂದ ವಾಪಸ್ ಬರೋ ಚಾನ್ಸಸ್ನು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ರೇಡಿಯೇಷನ್ ಮೊದಲು ಬರೀ ಸರ್ಜರಿ ಇರಲಿಲ್ಲ ಆದ್ರೇನು ಟ್ರೀಟ್ಮೆಂಟ್ ಮಾಡ್ಬೋದು, ಅದೇ ಗುಣವಾಗೋದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು. ಆಪ್ರೇಷನ್ ಇಲ್ಲಾದರೆ ಕಿಮೊಥೆರಪಿ ಆದಮೇಲೆ ವಾಪಸ್ ಬರದೇ ಇರಲಿಲ್ಲ ಆದರೆ ಅವಾಗೂ ಟ್ರೀಟ್ಮೆಂಟ್ ಮಾಡ್ಬೋದು. ಇಲ್ಲ ನಮಗೆ ನೋವಿದ್ರೇನು ಆ ಥರನೂ ಕೊಡ್ಬೋದು. ಆ ಥರ ರ್ಯಾಡಿಕಲ್ ಆಪ್ರೇಷನ್ ಆದಮೇಲೆ ಇಲ್ಲಾದರೆ ಪ್ಯಾಲಿಯೇಷನ್ 3 ಸೆಟ್ಟಿಂಗಲ್ಲಿನೂ ಕೊಡ್ಬೋದು.